ಪಟ್ಟಣದ ಶ್ರೀ ವರಾಹಿ ಮತ್ತು ಮಾರಮ್ಮನವರ ಜಾತ್ರಾ ಮಹೋತ್ಸವ ಹಾಗೂ ಕೊಂಡೋತ್ಸವವನ್ನು 9 ವರ್ಷಗಳ ನಂತರ ಅದ್ದೂರಿಯಾಗಿ ಆಚರಿಸಲು ಪಟ್ಟಣದ ಜನತೆ ಸಜ್ಜಾಗಿದ್ದಾರೆ. ಈ ತಿಂಗಳ ಕೊನೆಯಲ್ಲಿ ಆಷಾಢ ಮಾಸದ ಜೂನ್ 9, ಜುಲೈ 1-2 ರವರೆಗೆ ಅದ್ದೂರಿಯಾಗಿ ನಡೆಯಲಿದೆ. ಭಕ್ತಿಭಾವದಿಂದ ಆಚರಿಸಲಿರುವ ಜಾತ್ರಾ ಮಹೋತ್ಸವಕ್ಕೆ ಭರದ ಸಿದ್ಧತೆಗಳು ನಡೆಯುತ್ತಿವೆ. ಪಟ್ಟಣ ಸೇರಿ ತಾಲೂಕಿನ ವಿವಿಧ ಗ್ರಾಮಗಳು, ಜಿಲ್ಲೆಗಳಿಂದ ಕೂಡಿ ಈ ಜಾತ್ರೆಯನ್ನು ನೋಡಲು ಭಕ್ತರು ಬರುತ್ತಾರೆ. ಜಾತ್ರಾ ನಿಮಿತ್ತ ವಿವಿಧ ಪೂಜೆಗಳು ನಡೆಯಲಿವೆ. ಪಟ್ಟಣದ ಮನೆಗಳಲ್ಲಿ, ದೇಗುಲಗಳಲ್ಲಿ ವಿದ್ಯುತ್ ದೀಪಾಲಂಕಾರ, ಸುಣ್ಣ ಬಣ್ಣಗಳಿಂದ ಸಿಂಗಾರಗೊಳ್ಳುತ್ತಿವೆ. ಕೊಂಡೋತ್ಸವಕ್ಕೆ ಕೊಂಡ ಸಜ್ಜುಗೊಳಿಸಲು ಕಗ್ಗಲಿ ಸೌದೆಯನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ. ನಿನ್ನೆ ರಾತ್ರಿ ಕುಂಕುಮಾರ್ಚನೆ ಪೂಜೆ ಬೆಳಗಿನ ಜಾವ 1 ಗಂಟೆಯವರೆಗೂ ನಡೆದಿದ್ದು, ಈ ಪೂಜೆ ನೋಡಿ ಕಣ್ತುಂಬಿಕೊಳ್ಳಲು ಪಟ್ಟಣದ ಸಾವಿರಾರು ಜನರು ರಾತ್ರಿ ಪೂರ್ತಿ ನಿದ್ದೆ ಸಹ ಮಾಡದೆ ಕಾತುರದಿಂದ ಕಾಯುತ್ತಿದ್ದರು. ಹೆಬ್ಬಾಳದಲ್ಲಿರುವ ಬೀರಪ್ಪ ದೇವಸ್ಥಾನದಿಂದ ಉತ್ಸವ ಮೂರ್ತಿಯನ್ನು ತಂದು ಪಟ್ಟಣದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಾ ವೀರಮಕ್ಕಳ ಕುಣಿತ ನಡೆಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಪಟೇಲರು, ಶಾನುಭೋಗರು ಹಾಗೂ ಎಲ್ಲ ಸಮಾಜದ ಯಜಮಾನರು, ಮುಖಂಡರು, ಮಹಿಳೆಯರು ಉಪಸ್ಥಿತರಿದ್ದರು. ಹಿರಿಕೋಟೆ ಶ್ರೀ ವಾರಾಹಿ ಅಮ್ಮ ಮಾರಮ್ಮ ಜಾತ್ರಾ ಮಹೋತ್ಸವ ಶುರುವಾಗಿದ್ದು, ಎಲ್ಲ ಕೋಮಿನ ಯಜಮಾನರುಗಳು ಮತ್ತು ಮುಖಂಡರುಗಳು ಎಲ್ಲರೂ ಕೂತು ಮಾತಾಡಿ ಜಾತ್ರೆ ಮಹೋತ್ಸವವನ್ನು 1 ತಿಂಗಳಿಂದ ಆರಂಭ ಆಗಿದ್ದು, ಸೌದೆ ಮತ್ತು ದೇವಸ್ಥಾನದ ಸುಣ್ಣ ಬಣ್ಣ ಎಲ್ಲ ಮಾಡ್ತಾ ಇದ್ದೀವಿ. ಯಜಮಾನರು ಮುಖಂಡರು ಸಹಕಾರದಿಂದ ನಾವು ಹಬ್ಬ ಮಾಡ್ತಾ ಇದ್ದೀವಿ. 9 ವರ್ಷ ಆಯಿತು. 9 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಈ ಜನ ಎಲ್ಲ ನಮಗೆ ಸಹಾಯ ಮಾಡಿದ್ದಾರೆ. ಅದಕ್ಕೋಸ್ಕರಾಗಿ ನಮಗೆ ಊರಿನ ಎಲ್ಲ ಗಣ್ಯರು, ಯಜಮಾನಗಳು ಎಲ್ಲ ಭಾಗವಹಿಸಿ ಇದನ್ನು ಜೋರಾಗಿ ದೊಡ್ಡದಾಗಿ ಮಾಡ್ತಾ ಇದ್ದೀವಿ ಹಬ್ಬ. ಯಜಮಾನರುಗಳು, ಗಣ್ಯರು ಎಲ್ಲರಿಗೂ ನಮಸ್ಕಾರ ಮಾಡ್ತಾ, ನಮ್ಮ ಕೋಟೆ ಟೌನಿನ ವಾರಾಹಿ ಮಾರಮ್ಮನ ಉತ್ಸವವನ್ನು ನಾವು ಏರ್ಪಡಿಸ್ಕೊಂಡು ಎಲ್ಲ ಕುಂಬಾರಗಳನ್ನ ಒಂದು ಬೆಂಬಲದಲ್ಲಿ ನಮ್ಮ ಕೋಟೆ ಟೌನಿನ ಮಾರಮ್ಮನ ಜಾತ್ರೆ ಉತ್ಸವವನ್ನು ಏರ್ಪಡಿಸ್ಕೊಂಡು ಈ 30, 1, 2, 3ನೇ ತಾರೀಕುವರೆಗೆ ಈ ಕಾರ್ಯ ನಡೆಯೋದಕ್ಕೆ ನಿಮ್ಮ ಎಲ್ಲರ ಸಹಕಾರ ಬೇಕು. ಆದರೆ ನಮ್ಮ ಜನಾಂಗದ ಪ್ರತಿಯೊಂದು ಕೋಮುಗಳೂ ಸಹಕಾರ ಇರೋದ್ರಿಂದ ಈ ಜಾತ್ರೆ ಉತ್ಸವ ಭಾರಿ ಅದ್ದೂರಿಯಾಗಿ ನಡೀತಾ ಇರೋದ್ರಿಂದ ತಮ್ಮಗಳೆಲ್ಲ ಸಹಕಾರ ನಮಗೆ ಬೇಕು ಅಂತೇಳಿ ಕೈ ಮುಗಿದ ಕಳಕಳಿಯಿಂದ ಬೇಡಿಕೊಡ್ತೀವಿ. ಕೋಟೆ ಜನತೆ ಎಲ್ಲ ಜನಾಂಗದ ಬಂಧುಗಳಿಗೆ ನಮಸ್ಕಾರ. ವಾರಾಹಿ ಮಾರಮ್ಮ ಮತ್ತು ಮಾರಮ್ಮನವರ ಜಾತ್ರಾ ಮಹೋತ್ಸವವನ್ನು 7 ವರ್ಷಗಳು ಅದೇ ರೀತಿ ಈಗ 9 ವರ್ಷಗಳಾಗಿದೆ. ಪೂರ್ವ ಕಾಲದಿಂದ 7 ವರ್ಷಗಳಿಗೆ ಸತತವಾಗಿ ಮಾಡ್ಕೊಂಡು ಬರ್ತಿದ್ರು. ಈಗ 9 ವರ್ಷಗಳಾಗಿದೆ. ಈ ಜಾತ್ರಾ ಮಹೋತ್ಸವವನ್ನು ನಮ್ಮ ಎಲ್ಲ ಕೋಮಿನ ಜನದ ಯಜಮಾನರುಗಳು, ಜನಾಂಗದ ಮುಖಂಡರುಗಳು ಎಲ್ಲ ಸೇರಿ ಅದ್ದೂರಿಯಾಗಿ ಮಾಡ್ತಿದ್ದೀವಿ. ತಮ್ಮ ಸಹಕಾರ ಸಹ ನಮಗೆ ಬೇಕು. ದಯಮಾಡಿ ಈ ಒಂದು ಏನು ನಡೆಯುವಂಥ 30ನೇ ತಾರೀಕು, 1ನೇ ತಾರೀಕು, 2ನೇ ತಾರೀಕು ನಡೆಯುವಂಥ ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಸೇರಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ.